ನಮಸ್ಕಾರ ಸ್ನೇಹಿತರೆ, ನಮ್ಮ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 2026ರಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಸ್ವಂತ ಮನೆ ಇಲ್ವಾ? ನೀವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೀರಾ? ಒಂದು ಸಣ್ಣ ಮನೆ ಇರಬೇಕು ಅನ್ನೋ ಆಸೆ ಇದೆಯಾ? ನಿಮ್ಮದೇ ಅಂತ ಒಂದು ಸಣ್ಣ ಮನೆ ಇರಬೇಕು ಅನ್ನೋ ಆಸೆ ಇದೆಯಾ? ಆದ್ರೆ ಸ್ನೇಹಿತರೆ, ಇವತ್ತು ಒಂದು ಸೂಪರ್ ಸುದ್ದಿ ನಿಮ್ಮ ಮುಂದೆ ತಂದಿದ್ದೇನೆ. ಕರ್ನಾಟಕ ಸರ್ಕಾರದಿಂದ ಈಗ ಸ್ವಂತ ಮನೆ ಕಟ್ಟಿಸಿಕೊಳ್ಳಲಿಕ್ಕೆ 2.5 ಲಕ್ಷದವರೆಗೆ ಸಿಗುತ್ತೆ ನಿಮಗೆ ಸಹಾಯಧನ. ಹೌದು, ಇದು ಲೋನ್ ಅಲ್ಲ, ಇದು ಸಂಪೂರ್ಣ ಸರ್ಕಾರದ ಉಚಿತ ಸಹಾಯಧನ. ಯಾರು ಅರ್ಜಿ ಹಾಕಬೇಕು? ಎಷ್ಟು ಹಣ ಸಿಗುತ್ತೆ? ಯಾವ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು? ಅರ್ಜಿ ಹೇಗೆ ಹಾಕುವುದು? ಹಣ ಹೇಗೆ ಬರುತ್ತೆ? ಈ ಸರ್ಕಾರದ ಯಾವ ಯೋಜನೆಯಲ್ಲಿ ನಿಮಗೆ ಮನೆಗಳು ಸಿಗುತ್ತೆ? ಬನ್ನಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಟಾಪಿಕ್ ಶುರು ಮಾಡೋಣ. ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರಾದ್ರೂ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ, ಆಮೇಲೆ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಜನರಿಗೆ ಮನೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಮಾಡಿದೆ. ಈ ಯೋಜನೆಗಳನ್ನು ನೋಡಿಕೊಳ್ಳುವುದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ RGR HCL ಅಂತ ಸಂಸ್ಥೆ. ಈ ಒಂದು ಸಂಸ್ಥೆ ಈ ಎಲ್ಲ ಯೋಜನೆಗಳು ಯಾವ್ಯಾವಪ್ಪ ಅಂದ್ರೆ ಬಸವ ವಸತಿ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳಾದ ಬಸವ ವಸತಿ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಇನ್ನು ಬೇರೆ ಬೇರೆ ಯೋಜನೆಗಳಿದ್ದಾವೆ ರಾಜ್ಯ ಸರ್ಕಾರದ್ದು. ಈ ಎಲ್ಲ ಯೋಜನೆಗಳು ಮುಖ್ಯ ಗುರಿ ಏನೆಂದರೆ ಪ್ರತಿ ಕುಟುಂಬಕ್ಕೂ ಒಂದು ಸುರಕ್ಷಿತ ಮನೆ ಇರಬೇಕು ಅನ್ನೋದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಇವತ್ತಿನ ಈ ಒಂದು ಕಾಲದಲ್ಲಿ ಬಡವರಿಗೆ ಮನೆ ಕಟ್ಟೋದು ತುಂಬಾನೇ ಕಷ್ಟವಾಗುತ್ತೆ. ಸಿಮೆಂಟ್, ಲೋಹ, ಕೆಲಸದ ಖರ್ಚು ಎಲ್ಲ ಜಾಸ್ತಿ ಆಗಿದೆ. ದಿನಕ್ಕೆ ಏರಿಕೆಯಾಗುವುದರಿಂದ ಮನೆ ಕಟ್ಟಲು ಬಡವರಿಗೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಸರ್ಕಾರದಿಂದ ಹಣ ಸಿಗಬೇಕು, ಸರ್ಕಾರದ ಒಂದು ಸಬ್ಸಿಡಿ ಬಡವರಿಗೆ ಸಿಗುವ ಉದ್ದೇಶದಿಂದ ಸರ್ಕಾರ ಈಗ ಶಾಂಕ್ಷನ್ ಮಾಡಿರುವ ಮನೆಗಳಲ್ಲಿ ನಿಮಗೂ ಸಿಗುತ್ತಾ? PMAYG ನಲ್ಲಿ ಯಾವಾಗ ಮನೆ ಸಿಗುತ್ತೆ ನೋಡೋಣ. ಮೊದಲು ಒಂದು ಮಾತು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸ್ನೇಹಿತರೆ, PMAYG ಒಂದೇ ದಿನದಲ್ಲಿ ಮನೆ ಸಿಗುವುದಿಲ್ಲ. ಇದು ಹಂತವಾಗಿ ಮನೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸಿಗುತ್ತದೆ. ಅಂದರೆ ಮೊದಲಿಗೆ ನೀವು ಅರ್ಜಿ ಹಾಕಿರಬೇಕು, ಗ್ರಾಮ ಪಂಚಾಯತಿಯಲ್ಲಿ ನೀವು ಅರ್ಜಿ ಸಲ್ಲಿಸಿರಬೇಕು. ಅದಾದ ನಂತರ ಅವರು ಆ ಲಿಸ್ಟ್ ಅನ್ನು ಒಂದು ಗ್ರಾಮ ಪಂಚಾಯತಿಯಲ್ಲಿರುವ ಎಲ್ಲ ಟೋಟಲ್ ಫಲಾನುಭವಿ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಆ ಫಲಾನುಭವಿಗಳ ಲಿಸ್ಟ್ ಅನ್ನು ಎಲ್ಲ GPS ಮಾಡಿ ತಾಲೂಕ್ ಪಂಚಾಯತಿ ಕಳಿಸಿರ್ತಾರೆ. ಅಲ್ಲಿದ್ದ ಅವರು ಸ್ಟೇಟ್ಗೆ ಕಳಿಸಿರ್ತಾರೆ. ಅಲ್ಲಿದ್ದ ಸ್ಟೇಟಿಂದ PMAYG ಯೋಜನೆ ಅಡಿಯಲ್ಲಿ ಆ ಒಂದು ಡಾಟಾಬೇಸ್ ನಲ್ಲಿ ನಿಮ್ಮ ಹೆಸರು ಸೇರ್ಪಡೆಯಾಗುತ್ತೆ. ಆ ಒಂದು ಸೇರ್ಪಡೆಯಾದ ಲಿಸ್ಟ್ ಅನ್ನು ಸರ್ಕಾರ ಅದನ್ನು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಚೆಕ್ ಮಾಡಿ ಕೆಲವು ಪ್ರಕ್ರಿಯೆಗಳನ್ನು ನಡೆಸಿ ತದನಂತರ ಮನೆ ಶಾಂಕ್ಷನ್ ಮಾಡುತ್ತಾರೆ. ಅದು ಅವರು ಮನೆ ಶಾಂಕ್ಷನ್ ಹೇಗೆ ಮಾಡುತ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ವೆರಿಫಿಕೇಶನ್. ಅಂದ್ರೆ ಇವಾಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 500 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ಪ್ರಿಯಾರಿಟಿ ಮುಖಾಂತರ ಅವರು ಸರ್ಕಾರ ಈಗ ಪ್ರಿಯಾರಿಟಿ ಮುಖಾಂತರ ಮಾಡ್ಬೇಕಂತ ಹೇಳಿದ್ದಾರೆ. ಪ್ರಿಯಾರಿಟಿ ಮುಖಾಂತರ ಮಾಡ್ಕೊಂಡು ಬರ್ತಾ ಇದೆ. ಇವಾಗ ಮೊದಲಿಗೆ ಹಾಗೆ ಇರಲಿಲ್ಲ ಸ್ನೇಹಿತರೆ. ಇವಾಗ PMAY ಯೋಜನೆ ಅಡಿಯಲ್ಲಿ PMAYG ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಮನೆ ಸಿಗುತ್ತೆ ಅಂದರೆ ಅದು ಪ್ರಿಯಾರಿಟಿ ಮುಖಾಂತರ ನಿಮಗೆ ಮನೆ ಸಿಗುತ್ತೆ. ಮೊದಲಿಗೆ ಯಾರ ಹೆಸರು ಇರುತ್ತೆ, ಅದ ನಂತರ ಯಾರ್ದು ಹೆಸರು ಬರುತ್ತೆ, ಅದ ನಂತರ ಮತ್ತೆ ಕೆಳಗಡೆ ಯಾರ ಹೆಸರು ಇರುತ್ತೆ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಫಸ್ಟಿಗೆ ಟೋಟಲ್ 500 ಜನ ಇದಾರಪ್ಪ ಅಂದ್ರೆ ಟೋಟಲ್ ಇವಾಗ 1 ರಿಂದ 50 ಜನಕ್ಕೆ ಒಂದ್ಸತಿ ಶಾಂಕ್ಷನ್ ಮಾಡ್ತಾರೆ. ಆಮೇಲೆ 50 ರಿಂದ 200 ಜನಕ್ಕೆ ಇನ್ನೊಂದ್ಸರಿ ಶಾಂಕ್ಷನ್ ಮಾಡ್ತಾರೆ. ಅದಾದ ನಂತರ ಮತ್ತೆ 200 ರಿಂದ 300 ಜನಕ್ಕೆ ಮತ್ತೆ ಶಾಂಕ್ಷನ್ ಮಾಡ್ತಾರೆ. ಈ ತರ ಸ್ಟೆಪ್ ಬೈ ಸ್ಟೆಪ್ ಪ್ರಿಯಾರಿಟಿ ಮುಖಾಂತರ ನಿಮ್ಗೆ ಮನೆಗಳು ಶಾಂಕ್ಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಮನೆ ಶಾಂಕ್ಷನ್ ಆರ್ಡರ್ ಬರುತ್ತೆ. ಆಮೇಲೆ ನಿಮಗೆ ಮೊಬೈಲಿಗೆ SMS ಕೂಡ ಬರುತ್ತೆ. ಆ ಮನೆ ಶಾಂಕ್ಷನ್ ಆದ್ಮೇಲೆ ಪಂಚಾಯತ್ ಬಂದು ವೆರಿಫೈ ಮಾಡ್ತಾರೆ. ವೆರಿಫೈ ಆದ್ಮೇಲೆ ನಿಮ್ಗೆ ಮೊದಲೇಗಂತೂ ಹಣ ಜಮಾ ಆಗುತ್ತೆ. ಜಮಾ ಆದ ನಂತರ ನೀವು ಬೇಸ್ಮೆಂಟ್ ಅನ್ನು ಕಟ್ಟಬೇಕು. ಬೇಸ್ಮೆಂಟ್ ಕಟ್ಟಿದ ಮೇಲೆ ಮತ್ತೆ ನಿಮಗೆ ಕಟ್ಟಿದಾದ್ಮೇಲೆ ಮತ್ತೆ ಬೇಸ್ಮೆಂಟ್ ಇನ್ GPS ಫೋಟೋ ಬೇಕಾಗುತ್ತೆ. ಈ ತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಟೋಟಲ್ 4 ಹಂತಗಳಲ್ಲಿ ನಿಮಗೆ ಬಿಲ್ಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಮೇನ್ ಆಗಿ ನಿಮಗೆ ಮನೆ ಸಿಗಬೇಕು ಅಂದರೆ
PMAY ಡಾಟಾಬೇಸ್ನಲ್ಲಿ ನಿಮ್ಮ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಸ್ನೇಹಿತರೆ. ಇದ್ದರೆ ಮಾತ್ರ PMAY ಆವಾಸ್ನಲ್ಲಿ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಿಮಗೆ ಮನೆ ಸಿಗೋದು ಖಚಿತ. 2026 ಲಿಸ್ಟ್ನಲ್ಲಿ ನಿಮಗೆ ಮನೆ ಸಿಗೋದು ಮನೆ ಸಿಗೋದು ಪಕ್ಕ ಸ್ನೇಹಿತರೆ, ಮನೆ ಸಿಗೋದು ಖಂಡಿತ. ಯಾವಾಗ ಶಾಂಕ್ಷನ್ ಮಾಡ್ತಾರಪ್ಪ ಲಿಸ್ಟ್ ಅಂದರೆ ಹೊಸ ಲಿಸ್ಟ್ ಬಂದ ಮೇಲೆ, ಅಂದರೆ PMAY ಡಾಟಾದಲ್ಲಿ ಹೊಸ ಲಿಸ್ಟ್ ಬಂದ ಮೇಲೆ, ಅದಾದ ನಂತರ ಬಜೆಟ್ ಬಿಡುಗಡೆ ಆದ ಮೇಲೆ ಹೊಸ ಲಿಸ್ಟ್ ಅನ್ನು ಕಳಿಸಿರ್ತಾರಲ್ಲ, ಇವಾಗ GPS ಮಾಡಿ ಗ್ರಾಮ ಪಂಚಾಯತಿಯಿಂದ ಮೂವ್ ಮಾಡಿರ್ತಾರೆ. ಅವಾಗ ಅವರು PMAY ಡಾಟಾಬೇಸ್ನಲ್ಲಿ ಆ ಲಿಸ್ಟ್ ಅನ್ನು ಹಾಕಿರ್ತಾರೆ. ಆ ಲಿಸ್ಟ್ ಒಳಗೆ ಯಾರ್ಯಾರು ಇರ್ತಾರಲ್ಲ ಅವರಿಗೆ ಅಷ್ಟೇ ಮನೆಗಳು ಬರುತ್ತೆ, ಉಳಿದಿದ್ದವರಿಗೆ ಮನೆಗಳು ಬರಲ್ಲ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ಬಿಟ್ಟಾಗ ಹಾಕಬೇಕಾಗತ್ತೆ ಸ್ನೇಹಿತರೆ. PMAY ಡಾಟಾದಲ್ಲಿ ಲಿಸ್ಟ್ ಇರೋವರಿಗೆ 2026ರಲ್ಲಿ ಮನೆ ಸಿಗುತ್ತೆ. 2026ರಲ್ಲಿ ಶಾಂಕ್ಷನ್ ಆಗುವ ಈ ಒಂದು 42,000 ಮನೆಗಳು ಆಲ್ರೆಡಿ ಶಾಂಕ್ಷನ್ ಆಗಿದೆ ಮತ್ತು 50,000 ಮನೆಗಳು ಮುಂದಿನ ಜೂನ್ ಜುಲೈದಲ್ಲಿ ಶಾಂಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಡಾಟಾಬೇಸ್ನಲ್ಲಿ ನಿಮಗೆ ಮನೆ ಸಿಗಬೇಕು ಅಂದರೆ ನಿಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಇದು ಮುಖ್ಯವಾದ ವಿಷಯ. ಬಂದವರಿಗೆ ಹಾಗೆ ಅಂದರೆ PMAY 2.0 ಶುರುವಾಗಿದೆ ಸ್ನೇಹಿತರೆ. 2025-26ರಲ್ಲಿ ಆಲ್ರೆಡಿ ಫಂಡ್ ಬಿಡುಗಡೆ ಆಗಿದೆ. 2026ರಲ್ಲಿ ಹೊಸ ಮನೆ ಅಪ್ರೂವ್ ಕೂಡ ಆಗಿವೆ. ಅಂದರೆ ಸಿಟಿಯಲ್ಲಿರೋವರಿಗೆ ಕೆಲವು ಮನೆಗಳು ಡಿಸ್ಟ್ರಿಬ್ಯೂಟ್ ಆಗಿದೆ, ಇನ್ನು ಕೆಲವು ಬಾಕಿ ಇದೆ. ಅಂದರೆ ನಿಮಗೆ ಸಹಾಯಧನ ಎಷ್ಟು ಸಿಗುತ್ತೆಪ್ಪ ಈ ಒಂದು ಯೋಜನೆ ಅಡಿಯಲ್ಲಿ ಅಂದರೆ ಮೊದಲಿಗೆ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಒಂಚೂರು ಕಡಿಮೆ ಮಾಡಿದ್ದಾರೆ. ಅಂದರೆ PMAY G-ನಲ್ಲಿ ನಿಮಗೆ 1,20,000 ಸಹಾಯಧನ ಸಿಗುತ್ತೆ. ಆಮೇಲೆ PMAY U-ದಲ್ಲಿ 1,30,000 ಸಹಾಯಧನ ಸಿಗುತ್ತೆ. ಅಂದರೆ PMAY U ಮತ್ತು PMAY G-ಯಲ್ಲಿ ಬಿಟ್ಟು ಮತ್ತೆ ಹೆಚ್ಚುವರಿ ಯೋಜನೆ, ಕರ್ನಾಟಕ ರಾಜ್ಯ ಸರ್ಕಾರದ ಹೆಚ್ಚುವರಿ ಯೋಜನೆ ಅಡಿಯಲ್ಲಿ ಸಾಮಾನ್ಯ ಜನರಿಗೆ 2 ಲಕ್ಷ ಮತ್ತು SC/ST ಜನರಿಗೆ 3 ಲಕ್ಷದ ಮನೆಗಳು ಕೊಡುತ್ತೇವೆ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ. ಅಂದರೆ ಬಸವ ವಸತಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು ಮತ್ತು ವಾಜಪೇಯಿ ಆಗಿರ್ಬೋದು, ಈ ಯೋಜನೆಗಳಲ್ಲಿ ನಿಮಗೆ ಹೆಚ್ಚಿನ ಅಮೌಂಟ್ ಸಿಗಬಹುದು ಸ್ನೇಹಿತರೆ. ಇವತ್ತಿನ ಮೇನ್ ಟಾಪಿಕ್ ಇದ್ದಿದ್ದು ಮನೆ ಸಿಗುತ್ತಾ ಅಂತ. 2026ರಲ್ಲಿ ಹೌದು ಖಂಡಿತ ಮನೆ ಸಿಗುತ್ತೆ. ಎಲಿಜಿಬಲ್ ಇದ್ದವರಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ಯಾವಾಗ ಅಂದರೆ ಲಿಸ್ಟ್ ಬಂದ ಮೇಲೆ ಮತ್ತು ಮನೆ ಶಾಂಕ್ಷನ್ ಆದಮೇಲೆ ಖಂಡಿತ ನಿಮಗೆ ಮನೆಗಳು ಸಿಗುತ್ತೆ. ಎಷ್ಟು ಅಂದರೆ 1 ಲಕ್ಷದಿಂದ 3 ಲಕ್ಷದವರೆಗೆ ನಿಮಗೆ ಮನೆಗಳು ಸಿಗುತ್ತೆ ಸ್ನೇಹಿತರೆ. ಸ್ವಂತ ಮನೆ ಅನ್ನೋದು ಕೇವಲ ಕಟ್ಟಡ ಅಲ್ಲ, ಅದು ನಮ್ಮ ಗೌರವ, ನಮ್ಮ ಭದ್ರತೆ, ನಮ್ಮ ಕುಟುಂಬದ ಭವಿಷ್ಯ. ಕರ್ನಾಟಕ ಸರ್ಕಾರ ಕೊಟ್ಟಿರುವ ಈ ಒಂದು ಅವಕಾಶ ನಿಜವಾಗಿಯೂ ದೊಡ್ಡದು. ಅದು ನೀವು ಅರ್ಹರಾಗಿದ್ದರೆ ಈ ಅವಕಾಶ ಮಿಸ್ ಮಾಡಬೇಡಿ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ನೀಡಿ. ನಾಳೆ ನೀವು ಕೂಡ ನಿಮ್ಮ ಸ್ವಂತ ಮನೆಯಲ್ಲಿ ಸಂತೋಷವಾಗಿ ಇರಬಹುದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಟಾಪಿಕ್, ಇವತ್ತಿನ ವಿಷಯ. ಯಾರಿಗೂ ಇಷ್ಟ ಆಯಿತು, ಯಾರಿಗೂ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.